ಕೇಶವ ಅಂತ ಒಂದು ಆನೆ ಇದೆ, ಅದು ಕಂಪ್ಲೀಟ್ ಬ್ಲೈಂಡ್ ಆನೆ. ಎರಡು ಕಣ್ಣು ಕಾಣಿಸಲ್ಲ ಅದಕ್ಕೆ. ಕಣ್ಣಿಲ್ದರೆ ಆನೆನಾ? ಎರಡು ಕಣ್ಣು ಕಾಣಿಸಲ್ಲ. ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡೋದು? ಸೊ ಅದೇ ಈಗ ಅದನ್ನ ಹೇಗೆ ಪಳಗಿಸಿ ಇದನ್ನ ಇಟ್ಕೊಂಡು ಅದನ್ನ ಸಾಕ್ತಾ ಇರೋದು. ಅದಕ್ಕೆ ನಮ್ಮ ಅಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಮಾವತರು. ಮತ್ತೆ ಇದರಲ್ಲಿ ಹಲ್ಲು ತೋರಿಸಿ ಹೆಂಗೆ. ಬಹದ್ದೂರ್ ಓಪನ್ ಮಾಡು. ಏನು ಸೌಂಡ್ ಮಾಡುತ್ತೆ ಸರ್? ಹೌದು. ಏನು? ಅದು ಉಂಡೆ ಮುದ್ದೆ. ದಲಿ 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 ಡೈರೆಕ್ಟ್. ಆನೆಗಳಿಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ ಇವತ್ತು ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ನೋಡಿ, ಇವಾಗ ತಿಂದಾದ್ಮೇಲೆ ಅದು ಬಾಯ್ ಓಪನ್ ಮಾಡುತ್ತೆ. ಇವಾಗ ನಾಲ್ಗೆಲ್ ತಗೊಳುತ್ತೆ ಈಸಿಯಾಗಿ. ಅಲ್ಲಿದೆಯಲ್ಲ ಅದೇ ಅಲ್ಲು. ತುಂಬಾ ಶಾರ್ಪ್ ಇದೆಯಲ್ಲ ಸರ್ ಅಲ್ಲು. ಇಲ್ಲಿ ಒಂದು ಆ ಕಡೆ ಬೀಳ್ತಾ ಇದೆ. ಬೀಳಲ್ಲ ಗ್ರಿಪ್ಪಲ್ಲಿ ಹಿಡ್ಕೊಳುತ್ತಾ? ಕೇಶವ ಅಂತ ಹೇಳಿದ್ನಲ್ಲ ಆನೆ, ಬ್ಲೈಂಡ್, ಎರಡು ಕಣ್ಣು ಬ್ಲೈಂಡ್ ಅಂತ ಹೇಳಿ ಇದೇ ಆನೆ. ಅದು ಬ್ಲೈಂಡ್ ಆನೆನಾ ಇದು? ಓಕೆ ಸರ್. ಇದು ಸಾಗರ ಅಂತ ಹೇಳಿ ಆನೆ. ನಮ್ಮ ಎಲಿಫೆಂಟ್ ಕ್ಯಾಂಪಲ್ಲಿ ತುಂಬಾ ಇನ್ನೋಸೆಂಟ್ ಆನೆ, ತುಂಬಾ ಒಳ್ಳೆ ಆನೆ. ಓಕೆ. ನಮ್ಮ ಶಿವಮೊಗ್ಗದ ಅಂಬಾರಿವರ ಅಂತ ಆನೆ ಇದೆ. ಓ ಹೌದಾ? ಶಿವಮೊಗ್ಗದ್ರೆ ಹಂಗಾದ್ರೆ ತುಂಬಾ ಪೂಜೆ ಮನೋಭಾವನೆ ಇದೆ. ನನಗೆ ಎಲ್ಲ ನೋಡ್ಲಿಕ್ಕೆ ಒಂದೇ ರೀತಿ ಕಾಣಿಸ್ತಿದೆ. ಎಷ್ಟು ಏಜ್ ಸರ್ ಇದಕ್ಕೆ? 37 ವರ್ಷ ಆಯ್ತು. ಏನ್ ಶೈನ್ ಹೊಡಿತಾ ಇದೆ ನೋಡಿ ದಂತ. ಇದನ್ನು ಪೆಟ್ ಮಾಡ್ಕೊಂಡಿದೆ. ಪೆಟ್ ಮಾಡ್ಕೊಳ್ಳೋದಲ್ಲ, ಇದು ಏನಂತ, ಈಗ ಕಾಡಲ್ಲಿ ಹೋಗಿ ಅದಕ್ಕೆ ಫುಡ್ ತಿನ್ಬೇಕು ಅಥವಾ ಯಾವ್ದಾದ್ರು ಕಾಡು ಆನೆಗಳಿರುತ್ತೆ, ಅಟ್ಯಾಕ್ ಆಗುತ್ತೆ. ಸೊ ಇದು ಡಿಫೆನ್ಸ್ಗೆ ಅಂತಾನೆ ಇರೋದು. ಡಿಫೆನ್ಸ್ಗೆ ಅಂತ ಇರೋದನ್ನ ನೀವು ಪೆಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ ಅದಾಗಲ್ಲ. ಈ ತರ ಆಗ್ತಾ ಇರಬೇಕು, ಅದು ಮತ್ತೆ ಬೆಳೀತಾ ಇರುತ್ತೆ. ಹಾಗೆ ಬೆಳೆಯುತ್ತೆ. ಇದು ಸೇಮ್ ಲೈಕ್ ನಮ್ದು ಉಗುರು ಹೇಗೆ ಬೆಳೀತಾ ಇರುತ್ತೆ ಅದೇ ತರ ಬೆಳೀತಾ ಇರುತ್ತೆ. ಬಟ್ ಒಂದು ಪರ್ಟಿಕ್ಯುಲರ್ ಸ್ಟೇಜಲ್ಲಿ ಕಡಿಮೆ ಆಗುತ್ತೆ. ಗ್ರೋತ್ ಆಗ್ತಾನೆ ಇರುತ್ತೆ. ಸ್ಟಾರ್ಟಿಂಗ್ ಏನು ಚಿಕ್ಕ ಮರಿ ಇದ್ದಾಗ ಬೆಳೆಯೋಷ್ಟು ಸ್ಪೀಡಾಗಿ ಬೆಳೆಯಲ್ಲ, ನಿಧಾನಕ್ಕೆ ಬೆಳೆಯುತ್ತೆ. ನನ್ ನೋಡಿ ಖುಷಿ ಆಗುತ್ತೆ ಸರ್. ಆನೆ ನಾವು ಮುಟ್ಟೋದಕ್ಕೆ ಒಂದು ರೀತಿಯ ಭಯ ಆದ್ರೂ ಖುಷಿ. ಹೊರಗಡೆ ಭಯ, ಮನ್ಸಲ್ಲಿ ಖುಷಿ. ಓಕೆ ಬನ್ನಿ. ಸರಿ, ಆನೆ ಲದ್ದಿ ಎಲ್ಲ ಏನು ಮಾಡ್ತೀರಾ? ಅದಕ್ಕೆ ಲದ್ದಿನೂ ಏನೋ ಮೆಡಿಸಿನ್ಗೆಲ್ಲ ಬಳಸ್ತಾರಲ್ಲ, ಆ ರೀತಿ ಯೂಸ್ ಮಾಡ್ತೀರಾ? ಆ ಥರ ಎಲ್ಲ ಯಾವುದು ಯೂಸ್ ಮಾಡಲ್ಲ ಮೇಡಮ್. ಇಲ್ಲಿ ಇದೇನಂತಂದ್ರೆ ಈಗ ಒಂದು ಕಾಂಪೋಸ್ಟ್ ಇದನ್ನ ಮಾಡ್ತಾ ಇದೀವಿ, ಗೋಬರ್ ಗ್ಯಾಸ್ ಮಾಡಿದೀವಿ. ಓಕೆ. ಸೊ ಅದಕ್ಕೆ ಯೂಸ್ ಮಾಡ್ಕೋಬೇಕು ಅಂತ ಇದೆ. ಇನ್ನು ಪ್ಲಾನ್ ಸ್ಟಾರ್ಟ್ ಆಗಿಲ್ಲ ಅದು. ಅಲ್ಲಿ ತನಕ ಏನು ಮಾಡ್ತೀವಿ ಅಂದ್ರೆ ಅಲ್ಲೇ ಒಂದು ಇದ್ರ ಥರ ವರ್ಮಿ ಕಾಂಪೋಸ್ಟ್ ಥರ ಹಾಕೊಂಡು ಯೂಸ್ ಮಾಡ್ಕೊಂಡು ಇಟ್ಕೊಂಡಿರ್ತೀವಿ. ಅದು ಬೇರೆ ಯಾವುದಕ್ಕಾದ್ರೂ ಯೂಸ್ ಮಾಡ್ಕೋತೀವಿ. ನಮ್ಮದು ನರ್ಸರಿಗಳಿಗೆ ಸಪ್ಲೈ ಮಾಡ್ತೀವಿ. ಮತ್ತು ನಮ್ದು ಯಾವುದಾದ್ರೂ ಕಾಡಲ್ಲಿ ಅಥವಾ ನಮ್ದು ಇಲ್ಲಿ ಯಾವುದಾದ್ರು ಗಾರ್ಡನ್ ಏನಾದರೂ ಮಾಡ್ತೀವಿ ಅಂತಂದ್ರೆ ಅದಕ್ಕೆ ಯೂಸ್ ಮಾಡ್ಕೋತೀವಿ. ಓಕೆ. ಧನುಷ್ ನಾ ಮಾತಾಡ್ಸಿದ್ದೀನಿ, ಅಲ್ಲಿ ಸಾಕಷ್ಟು ಮಾತಾಡ್ಸಿದ್ದೀನಿ. ಓಕೆ ಸರ್. ಇದು ಆಲೆ ಅಂತ ಹೇಳಿ. ಆಲೆ ಅಂತ ಹೇಳಿ. ಆಲೆಗೆ ವಯಸ್ಸಾಗಿರಂಗೆ ಕಾಣಿಸ್ತಾ ಇದೆ? ಇಲ್ಲ, ವಯಸ್ಸೇನಿಲ್ಲ. ಇದು ಇದ್ರ ಮರಿ ನೇತ್ರ ಗೀತಾ ಅಂತ ಒಂದು ಆನೆ ಇತ್ತು. ಅದ್ರ ಮರಿ ಇಲ್ಲೇ ಹುಟ್ಟಿ ಬೆಳೆದಿರೋ ಅಂತ ಆನೆ. ಅಲ್ಲಿ ಚನ್ನಗಿರಿಯಿಂದ ಹಿಡಿದಿದ್ದು ಅಭಿಮನ್ಯು ಇತ್ತಲ್ಲ, ಆ ಆನೆನ ಹಿಡ್ಕೊಬಂದಾಗ ಅದನ್ನ ಪಳಗಿಸೋ ದೊಡ್ಡಿ ಒಳಗಡೆ ಹಾಕುವಾಗ ಈ ಆನೆದು ಬಲಗಡೆ ಕೋರೆ ಮುರಿದೋಗ್ಬಿಟ್ಟಿತ್ತು. ಅದು ಕಟ್ಟಾದ್ರೆ ಮತ್ತೆ ಬೆಳೆಯಲ್ವಾ? ಬೆಳೆಯುತ್ತೆ. ಅದು ಕಟ್ಟಾದ್ಮೇಲೆ ಬೆಳೆದಿದೆ, ಸ್ವಲ್ಪ ಬೆಳೆದಿದೆ. ಇಲ್ಲಿ ತನಕ ಇದಾಗಿದೆ. ಈಗ ನೋಡಿ, ಕಟ್ಟಾಗಿದ್ದು ಈ ತರ ಈಗ ಬೆಳ್ಕೊಂಡು ಬಂದಿದೆ. ಎರಡು ಕಡೆನೂ ಕಟ್ಟಾಗ್ಬಿಟ್ಟಿದೆ. ಇಲ್ಲ, ಈಗ ಒಂದು ಸರಿ ಒಂದ್ ಕಡೆ ಕಟ್ಟಾಗಿ ಒಂದು ಉದ್ದ ಇತ್ತು ಅಂದ್ರೆ ಏನಾಗುತ್ತೆ ಅಂದ್ರೆ, ಈಗ ನಮ್ಮ ಮನುಷ್ಯರಲ್ಲಿ ರೈಟ್ ಇಷ್ಟು ಲೆಫ್ಟ್ ಇಷ್ಟು ಅಂತ ಹಾಕ್ತಾರಲ್ಲ, ಆ ಥರ ಆಗ್ಬಿಡುತ್ತೆ. ಒಂದೇ ಕಡೆಗೆ ಜಾಸ್ತಿ ಒಂದೇ ಕಡೆ ಕಾನ್ಸಂಟ್ರೇಷನ್ ಮಾಡೋದು. ಮತ್ತು ನಮ್ಮ ಸ್ಟಾಫ್ಗಳು ಕೆಲಸ ಮಾಡುವಾಗ ಅದ್ರ ಅಂದಾಜಿಗೆ ಇಟ್ಕೊಂಡು ಕೆಲಸ ಮಾಡೋಕ್ಕಾಗಲ್ಲ. ಇದು ಉದ್ದ ಇರುತ್ತೆ, ಅಥವಾ ಇದ್ರ ಅಂದಾಜಿಗೆ ಇಟ್ಕೊಂಡು ಅದ್ರ ಕೆಲಸ ಮಾಡೋಕ್ಕಾಗಲ್ಲ. ಸೊ ಹಾಗಾಗಿ ಇವ್ರ ಸೇಫ್ಟಿನೂ ನೋಡ್ಬೇಕು. ಅದನ್ನ ನೋಡೋದಕ್ಕೋಸ್ಕರ ಏನು ಮಾಡ್ತೀವಿ, ಅದನ್ನ ಒಂದೇ ಸಮಯಕ್ಕೆ ಅದು ಗೌರ್ಮೆಂಟ್ ಇಂದ ಪರ್ಮಿಷನ್ ತಗೊಂಡು, ಅದಕ್ಕೆಲ್ಲ ಪ್ರೊಸೀಜರ್ಸ್ ಇದೆ. ಸೊ ಕಂಪ್ಲೀಟ್ ಗೌರ್ಮೆಂಟ್ ಇಂದ ಇದನ್ನ ತಗೊಂಡು ಪರ್ಮಿಷನ್ಸ್ ತಗೊಂಡು ಕಟ್ ಮಾಡೋದು. ಸೊ ನಾವ್ ಅನ್ಕೊಳ್ಳೋದು ಇದು ಹಲ್ಲು ಅಂತ ಅನ್ಕೋತೀವಿ ಎಲ್ಲಾರು ಆನೆಯಲ್ಲಿ. ಇದೆಲ್ಲ ಆನೆಯಲ್ಲಿ ಹಲ್ಲಿರೋದು. ಅದರೊಳಗಡೆ ಮುಂದೆ ಇದೆ ಬಿಡಿ. ಇದು ನ್ಯಾಚುರಲ್ ಆಗಿದೆ. ಇದು ನೀವು ಕಟ್ ಮಾಡಿದ್ದು? ಇದು ನಾವು ಕಟ್ ಮಾಡಿದ್ದು. ಓಕೆ. ಆನೆ ಖುಷಿ ಆದ್ರೆ ಏನ್ ಮಾಡುತ್ತೆ ಆನೆ? ಹೇಗೆ ಎಕ್ಸ್ಪ್ರೆಸ್ ಮಾಡೋದು? ಈಗ ನಮ್ಮ ಇದ್ರವ್ರೇನೆ ಏನೋ ನಮ್ಮ ಸ್ಟಾಫ್ ಜೊತೆಗೆ ಏನೋ ಇದು ಮಾಡ್ಕೋಬೇಕಂದ್ರೆ ಸೊಂಡ್ಲಲ್ಲಿ ಹಿಡ್ಕೊಳ್ಳುತ್ತೆ, ಹೀಗೆ ಅಷ್ಟೇ ತಪ್ಕೊಳ್ಳುತ್ತೆ. ಅದು ಬಿಟ್ಟು ಅದಕ್ಕಿಂತ ಜಾಸ್ತಿ ಮಾಡ್ತಂದ್ರೆ ನಾವಿರಲ್ಲ. ಹಿಂಗೆಲ್ಲ ಮಾಡುತ್ತಲ್ಲ, ನೀರೆಲ್ಲ ಎರ್ಚೋದು ಅದೆಲ್ಲ ಮಾಡುತ್ತೆ. ಅದು ಸುಮ್ಮನೆ ಅದಕ್ಕೆ ಇಷ್ಟ ಬಂದಂಗೆ, ಅದು ಕಾಮನ್ ಅದು. ಸೊ ನಿಮ್ಮನ್ನ ಅದಾಗದೇ ಸೊಳ್ಳಲ್ಲಿ ಹಾಕೊಂಡು ಇದನ್ನ ಮಾಡೋದು, ಇಟ್ ಇಸ್ ಎ ಬಾಂಡ್ ಆಫ್ ಎಮೋಷನ್ ಅದು. ಹಾಗೆ
ಇಲ್ಲಿ ಬರ್ಬೇಕಾ? ಇಲ್ಲ ಇನ್ನೊಂದು ಬರಬೇಕು. ಹ್ಮ್ ಹ್ಮ್. ಐರಾವತ ಅಂತ ಒಂದು ಆನೆ ಇದೆ, ಈಗ ಸ್ನಾನ ಮಾಡಿಸ್ತಾ ಇದ್ದಾರೆ ಇನ್ನೂ ಅದೊಂದು. ಓಕೆ. ಅದೊಂದು ಮತ್ತು ಇನ್ನೊಂದು ಕೇಶವ ಅಂತ ಹೇಳಿ ಲಾಸ್ಟ್ಗೆ ಆ ಕಡೆ ಕಟ್ತೀವಿ. ಕೇಶವ ಅಂತ ಒಂದು ಆನೆ ಇದೆ, ಅದು ಕಂಪ್ಲೀಟ್ ಬ್ಲೈಂಡ್ ಆನೆ. ಎರಡು ಕಣ್ಣು ಕಾಣಿಸಲ್ಲ ಅದಕ್ಕೆ. ಕಣ್ಣಿಲ್ದರೆ ಆನೆನಾ? ಎರಡು ಕಣ್ಣು ಕಾಣಿಸಲ್ಲ. ಓಕೆ, ಹೆಂಗೆ ಸರ್ ಮೇಂಟೈನ್ ಮಾಡೋದು? ಸೊ ಅದೇ ಈಗ ಅದನ್ನ ಹೇಗೆ ಪಳಗಿಸಿ ಇದನ್ನ ಮಾಡೋ ಇಟ್ಕೊಂಡು ಅದನ್ನ ಸಾಕ್ತಾ ಇರೋದು. ಅದಕ್ಕೆ ನಮ್ಮ ಅಷ್ಟು ಎಕ್ಸ್ಪರ್ಟ್ಸ್ ಇದ್ದಾರೆ ನಮ್ಮ ಮಾವತರು. ಮತ್ತೆ ಎಲ್ಲಿ ನೋಡ್ತೀವಿ ಇವಾಗ ಅದನ್ನ ಕಣ್ಣಿಲ್ದರ ಆನೆ? ಬರುತ್ತೆ, ಅದು ಇನ್ನು ಸ್ನಾನ ಮಾಡ್ತಾ ಇದೆ ಅದು. ಓ, ಅಷ್ಟೊತ್ತಿಗೆ ಫುಡ್ ಯಾವ ರೀತಿ ಮಾಡ್ತಾರೆ ನೋಡ್ಕೊ ಬಂದ್ಬಿಡೋಣ ಅಲ್ವಾ ಸರ್? ಇದ್ರ ಹೆಸರು ಇದು ಬಹದ್ದೂರ್ ಅಂತ ಹೇಳಿ. ಓ, ಬಹದ್ದೂರ್ ಸ್ನಾನ ಮಾಡ್ತಾ ಇತ್ತು ಅಲ್ಲಿ. ಅಲ್ಲಿ ಸ್ನಾನ ಮಾಡ್ತಾ ಇದಾರಲ್ಲ ಇವರೇ. ಹ್ಮ್. ಇವರು ಇದ್ರ ಮಾಹುತ. ಓಕೆ. ಸೊ ಇವರು ಈಗ ಒಂದು ಆನೆದು ಮಾವುತ ಮತ್ತೆ ಕಾವಡಿ ಅನ್ನೋರು ಹೇಗಿರ್ತಾರೆ ಅಂದ್ರೆ, ಇದನ್ನ ಹಿಡ್ಕೊಬಂದು ಪಳಗಿಸೋ ಟೈಮಿಂದನೂ ಯಾರು ಅಲ್ಲಿ ದೊಡ್ಡಿಯಲ್ಲಿ ಕೆಲಸ ಮಾಡಿರ್ತಾರಲ್ಲ ಮಾವುತ ಮತ್ತೆ ಅವರೇ ಇರ್ತಾರೆ. ಒಂದು 5-6 ವರ್ಷ ಇದ್ರ ಮೇಲೆ ಇರ್ತಾರೆ. ಆಮೇಲೆ ಅವ್ರ ಎಕ್ಸ್ಪೀರಿಯನ್ಸ್ ಮೇಲೆ ಬೇರೆ ಇನ್ನೂ ದೊಡ್ಡ ಆನೆ ಕೊಡೋದು ಅಥವಾ ಬೇರೆ ಏನೋ ಆ ಥರ ಹಂಗೆ ಚೇಂಜ್ ಆಗ್ತಾ ಹೋಗುತ್ತೆ. ಓಕೆ. ಕಾವಡಿಗಳು ಚೇಂಜ್ ಆಗ್ತಾರೆ, ಮಾವುತರು ಅವ್ರವರೇ ಇರ್ತಾರೆ. ಓಕೆ. ಇವರು ಕುದರತ್ ಪಾಷಾ ಅಂತ ಹೇಳಿ. ನಮಸ್ತೆ. ನಾವು ಹೇಳಿದ್ವಲ್ಲ, ಇನ್ನು 4 ತಿಂಗಳು ಸರ್ವಿಸ್ ಇದೆ ಇವ್ರದ್ದು. ಓಹೋ, ಓಕೆ. ಇಲ್ಲಿ ಆನೆ ಕಾವಾಡಿಯಾಗಿ ಕೆಲಸ ಮಾಡಿಕೊಂಡು ಮಾವುತರಾಗಿ ಪ್ರಮೋಷನ್ ಆಗಿ ಅಲ್ಲಿಂದ ಜಮೇದಾರಾಗಿ ಪ್ರಮೋಷನ್ ಆಗಿ ಇನ್ನು 4 ತಿಂಗಳು ಸರ್ವಿಸ್ ಇದೆ ಇವರು. ಇದರಲ್ಲಿ ಹಲ್ಲು ತೋರಿಸಿ ಹೆಂಗೆ ಬಹದ್ದೂರ್ ಓಪನ್ ಮಾಡು. ಒಳಗಡೆ ಎಲ್ಲ ಬಿಚ್ಚಲ್ಲ ಈಗ. ಬಹದ್ದೂರ್ ಬಿಚ್ಚಲ್ವಾ ಬಾಯಿ? ತಿನ್ಬೇಕಾದ್ರೆ ಮಾತ್ರ ಬಾಯಿ. ಓ, ಏನ್ ಸೌಂಡ್ ಮಾಡುತ್ತೆ ಸರ್? ಹೌದು, ಓಕೆ. ಅದು ಜಸ್ಟ್ ಉಫ್ ಅಂತ ಅಂತೀವಲ್ಲ ನಾವು, ಆ ಥರ ಅಷ್ಟೇ. ಅದಕ್ಕೆ ಈಗ ಫುಡ್ ತಿನ್ನಿಸೋ ಟೈಮ್ಗೆ ಕ್ಲೀನಾಗಿ ಬಾವಿ ಓಪನ್ ಮಾಡುತ್ತಲ್ಲ. ಇದ್ರದ್ದು ಯಾರು ಇಲ್ಲ ಅಲ್ಲ ಮಾವುತ? ಇದೇ ಪುನೀತ್ ರಾಜ್ಕುಮಾರ್. ಈಗ ಅವರು ತಿಂಡಿ ತಿನ್ನೋಕೆ ಹೋಗಿದ್ದಾರೆ, ಸ್ನಾನ ಮಾಡಿಸಿ ಬಂದು ಹೋಗಿ ತಿಂಡಿ ತಿನ್ನೋಕೆ ಹೋಗಿದ್ದಾರೆ. ಸರ್, ಕೆಲವೊಂದು ಬಾಲದಲ್ಲಿ ನಾವು ಇದ್ ನೋಡ್ತೀವಿ ರೋಮಗಳನ್ನ, ಇಲ್ಲಿ ನೋಡೋದಿಲ್ವಲ್ಲ, ಏನು? ಈಗ ಆನೆ ಈಗ ಜಾಸ್ತಿ ಏನಂತ ಅಂದ್ರೆ, ಕಾಡಾನೆ ಹಿಡಿಲಿಕ್ಕೆ ಹೋಗ್ತೀವಲ್ಲ, ಅವಾಗ ಇಲ್ಲಿ ನಮ್ಮ ಇದ್ರಲ್ಲಿ ಹೋಗೋದು ಮೇನ್ ಇದು ಕ್ಯಾಪ್ಟನ್. ಅದರಲ್ಲಿ ಕ್ಯಾಪ್ಟನ್ ಸೋಮಣ್ಣ ಅಂತ ಹೇಳಿ ಆನೆ, ಇದು ತುಂಬಾ ಇದು ಹೋಗುತ್ತೆ. ಕ್ಯಾಪ್ಟನ್ ಅಂತ ಸಕ್ರೆಬೈಲ್ ಎಲಿಫೆಂಟ್ ಕ್ಯಾಂಪ್. ಹಾಗೆ ಅಂದ್ರೆ ಎಲ್ಲ ಆನೆಗಳು ಹೋಗುತ್ತೆ, ಬಟ್ ಲೀಡ್ ಮಾಡೋದು ಇವರು. ಸೊ ಏನಾಗುತ್ತೆ ಅಂದ್ರೆ, ಇವ್ರು ಮುಂದೆ ಇರೋದ್ರಿಂದ ಕಾಡಾನೆಗಳು ಬಂದು ಅಟ್ಯಾಕ್ ಮಾಡುವಾಗ ಅಥವಾ ಇದು ಅದಕ್ಕೆ ಅಟ್ಯಾಕ್ ಮಾಡುವಾಗ ಒಂದಕ್ಕೊಂದು ಆನೆ ಈಗ ಸಾರಿ ಅಫೆಂಡ್ ಅನ್ಕೋಬೇಡಿ, ಈಗ ಹುಡುಗಿರು ಇದನ್ನ ಮಾಡ್ತಿರೋ ಫಸ್ಟ್ ಜುಟ್ಟು ಹಿಡ್ಕೊಂಡು ಜಗಳ ಮಾಡ್ತಾರಲ್ಲ, ಹಾಗೆ ಅದು ಇದ್ರ ಬಾಲ ಹಿಡ್ಕೊಳ್ಳುತ್ತೆ, ಇದು ಅದ್ರ ಬಾಲ ಹಿಡ್ಕೊಳ್ಳುತ್ತೆ. ಹಂಗೆ ಎಳ್ದಾಡ್ತವೆ. ಸೊ ಅವಾಗ ಆ ಥರ ಕಟ್ ಆಗ್ಬಿಡುತ್ತೆ, ಅದು ಕಚ್ಬಿಡುತ್ತೆ. ಪ್ರಿಯ ವೀಕ್ಷಕರೇ, ನಾವು ತೋರಿಸುತ್ತಿರುವ ಇತಿಹಾಸದ ಕಥೆಗಳು ಕನ್ನಡದ ಕಲೆ, ಸಾಹಿತ್ಯ, ಸಂಸ್ಕೃತಿ, ಜನಜೀವನ, ಇತಿಹಾಸ ಸೃಷ್ಟಿಸಿದ ಜನಸಾಮಾನ್ಯರ ಅಸಾಮಾನ್ಯ ಕಥೆಗಳು ನಿಮಗೆ ಇಷ್ಟ ಆಗಿದ್ಯಾ? ಹಾಗಿದ್ರೆ ವಿಡಿಯೋ ನೋಡಿ ಸುಮ್ಮನಾಗ್ಬೇಡಿ, ಶೇರ್ ಮಾಡಿ, ಸಪೋರ್ಟ್ ಮಾಡಿ, ನಮ್ಮೊಂದಿಗೆ ಜೊತೆಯಾಗಿ. ಇದು ನೀವೇ ಬೆಳೆಸಿದ ನಿಮ್ಮ ನೆಚ್ಚಿನ ಡಿಜಿಟಲ್ ಮಾಧ್ಯಮ. ಇನ್ಮುಂದೆ ನಿಮಗಾಗಿ ಇನ್ನಷ್ಟು ವಿನೂತನ ಶೈಲಿಯಲ್ಲಿ ಬರಲಿದೆ. ನೈತಿಕ ಬೆಂಬಲದ ಜೊತೆಗೆ ಆರ್ಥಿಕ ಬೆಂಬಲ ನೀಡಿ. ನಿಮ್ಮ ಬೆಂಬಲವೇ ನಮಗೆ ಪ್ರೇರಣೆ, ಸ್ಫೂರ್ತಿ ಕೂಡ. ನಿಮ್ಮ ಬೆಂಬಲದೊಂದಿಗೆ ನಮ್ಮ ಪಯಣ ಮುಂದುವರಿಯುತ್ತಿದೆ. ಸಾಮಾಜಿಕ ಬದಲಾವಣೆಗೆ ಜೊತೆಯಾಗಿ ನಮ್ಮ ಮುಂದಿನ ಪೀಳಿಗೆಗೆ ಕರ್ನಾಟಕದ ಇತಿಹಾಸ ಉಳಿಸೋಣ. ಏನು? ಓ, ಅದು ಉಂಡೆ ಮುದ್ದೆ. ದಲಿ 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 ಡೈರೆಕ್ಟ್. ಕಾಣಿಸ್ತು. ಈಗ ಕಾಣಿಸಲ್ಲ, ಈಗ ಮುಚ್ಕೊಳ್ಳುತ್ತೆ. ಆನೆ ಬಾಯಿ ಮುಚ್ಕೊಂಡು ತಿನ್ಬಿಡುತ್ತೆ ಅನ್ಸುತ್ತಲ್ಲ. ಈಗ ನಾವು ಊಟ ಮಾಡೋದಾಗ್ಲಿ ಬಾಯಿ ಬಿಟ್ಕೊಂಡು ಊಟ ಮಾಡೋಕ್ಕಾಗಲ್ಲ, ಅಗಿಲಿಕ್ಕಾಗಲ್ಲ. ಅಲ್ಲೆಲ್ಲ ಒಳಗಡೆ ಇರುತ್ತಲ್ಲ, ಅದೇ ರೀತಿ. ಸೊ ಅದೇ ಥರನೇ ಅದು. ಈಗ ಬಾಯಿ ಒಳಗಡೆಗೆ ಹಾಕೊಂಡ್ಮೇಲೆ ಒಳಗಡೆಗೆ ಹಾಕೊಳ್ಳೋ ತನಕ ಅಷ್ಟೇ ಬಾಯಿ ಓಪನ್ ಮಾಡುತ್ತೆ. ಫಸ್ಟ್ ಇದಕ್ಕೆ ಫುಡ್ ಕೊಟ್ಟಿದ್ದು ಅನ್ಸುತ್ತಲ್ಲ. ಹೌದು. ಓ, ಇದೆ ಕ್ಯಾಪ್ಟನ್. ಬನ್ನಿ ಸರ್, ತೋರಿಸಿ ಆನೆಗಳಿಗೆ ಯಾವ ರೀತಿ ಫುಡ್ ಪ್ರಿಪೇರ್ ಮಾಡ್ತಾರೆ ಅಂತ. ಇವಾಗ ಅಡುಗೆ ಮನೆಗೆ ಹೋಗ್ತಾ ಇದ್ದೀವಿ. ಎಲಿಫೆಂಟ್ ಅಡುಗೆ ಮನೆ. ಇಲ್ಲಿ ಪ್ರತಿಯೊಂದು ರೇಷನ್ಸ್ ಬರ್ತಾ ಇರುತ್ತೆ, ಅಕ್ಕಿ, ಭತ್ತ, ಇವೆಲ್ಲ. ಸೊ ಇದ್ರದ್ದು ಎಲ್ಲದ್ರದ್ದು ಕ್ವಾಲಿಟಿ ನಾವು ನಮ್ಮ ಇದರಲ್ಲಿರುತ್ತೆ, ನಮ್ಮ ರೆಸ್ಪಾನ್ಸಿಬಿಲಿಟಿ. ಕ್ವಾಲಿಟಿ ಕರೆಕ್ಟ್ ಇರಬೇಕು, ಚೆನ್ನಾಗಿರಬೇಕು. ಈಗ ನೋಡಿ, ಇದೊಂದು ಸ್ವಲ್ಪ ಸರಿ ಇಲ್ಲ ಅಂತಂದ್ರೆ, ಅಂದರೆ ಕರೆಕ್ಟಾಗಿ ಸರಿ ಇಲ್ಲ ಅಂತಂದ್ರೆ ಚೆನ್ನಾಗಿದೆ, ಸ್ವಲ್ಪ ಒಂದು ಹುಳಗಳು ಸ್ಟಾರ್ಟ್ ಆಗ್ತಾ ಇತ್ತು. ಸೊ ಒಣಗಿಸ್ಕೊಳ್ಳೋದು ಇವೆಲ್ಲ ಕೆಲಸ ನಾವೇ ಮಾಡಿಸ್ಕೋಬೇಕು. ಅವರೇ ಬಂದು ಮಾಡ್ಕೊಡ್ತಾರೆ ಎಲ್ಲ ಈ ಥರ. ಸೊ ಅಂದರೆ ಅಷ್ಟು ಚಿಕ್ಕ ಚಿಕ್ಕ ಮೈನ್ಯೂಟ್ ಇದನ್ನು ಕನ್ಸಿಡರ್ ಮಾಡ್ಕೊಂಡು ಇದನ್ನ ಮಾಡ್ಕೋತೀವಿ. ಇವಾಗ ಕಾಡಲ್ಲೆಲ್ಲ ಹಂಗೆ ತಿಂತವಲ್ಲ, ಇಲ್ಲೂ ಹಂಗೆ ತಿನ್ನಿಸ್ಬೋದಲ್ಲ ಸರ್? ಅಷ್ಟೊಂದು ರಿಸ್ಕು ಯಾಕೆ ಅಂತ ನಮಗೆ ಗೊತ್ತಾಗಬೇಕು. ಕಾಡಲ್ಲಿ ಹಾಗೆ ತಿನ್ನುತ್ತೆ, ನಾವು ಹಾಗೆ ತಿನ್ನಿಸ್ತೀವಿ. ಸೊ ವಾಟ್ ಇಸ್ ದ ಡಿಫ್ರೆನ್ಸ್? ಈಗ ನಾವು ಕ್ಯಾಪ್ಟಿವ್ ಅನಿಮಲ್ ಅಂತ ಇಟ್ಕೊಂಡಿರೋದಕ್ಕೂ ಕಾಡಲ್ಲಿ ವೈಲ್ಡ್ ಆಗಿ ಬಿಟ್ಟಿರೋದಕ್ಕೂ ಏನು ಡಿಫ್ರೆನ್ಸ್ ಬಂತು ಅಲ್ಲಿ? ಹಾಗಾಗಿ ನೋಡಿ, ಆನೆಗಳಿಗೆ ತಯಾರಾಗಂತ ಫುಡ್ ಜಾಗ ಇದು. ಆನೆಗಳ ಅಡಿಗೆ ಮನೆ. ಆನೆಗಳಿಗೆ ಅಡಿಗೆ ಕೊಡೋದು. ಏನೆಲ್ಲ ರೆಡಿ ಮಾಡ್ತೀರಾ? ಯಾವ್ದೆಲ್ಲ ಮಾಡಿದಿರಾ ಇವಾಗ? ಈ ತರ ಮುದ್ದೆ ಮಾಡೋದು,
ಇದರಲ್ಲಿ ಹುರುಳಿಕಾಳು ಫಸ್ಟ್ ಹಾಕಿ ಬೇಯಿಸ್ಕೋತಾರೆ ಪೂರ್ತಿ. ಇವತ್ತು ಮುದ್ದೆ ಮಾಡಿದವ್ರು ಇವರು. ಬನ್ನಿ. ಏನ್ ಹೆಸರು ಅವ್ರದ್ದು? ಬಸವರಾಜ್ ಅಂತ ಹೇಳಿ. ಓಕೆ. ರೆಗ್ಯುಲರ್ ಆಗಿ ರೋಟೀನ್ ಫುಡ್ ಏನೇನ್ ತಯಾರು ಮಾಡ್ತೀರಾ ಇಲ್ಲಿ? ಇದರಲ್ಲಿ ಉಳ್ಳಿ ಮತ್ತು ರಾಗಿ ಹಿಟ್ಟು, ಕುಚಲಕ್ಕಿ, ಉಪ್ಪು ಹಾಕ್ತೀವಿ. ಫಸ್ಟ್ ಉಳ್ಳಿ ಹಾಕಿ ಬೇಯಿಸ್ಕೊಳ್ತೀವಿ. ಫಸ್ಟ್ ಉಳ್ಳಿ ಹಾಕಿ ಬೇಯಿಸ್ಕೊಂಡು ಬೆಂದ ನಂತರ ಆಮೇಲೆ ಚೆನ್ನಾಗಿ ಇದು ಆಗಬೇಕು, ಬೇಯಬೇಕು. ಚೆನ್ನಾಗಿ ಬೆಂದ ನಂತರ ಆಮೇಲೆ ಅಕ್ಕಿ ಹಾಕಿ, ಆಮೇಲೆ ಅಕ್ಕಿ ಬೆಂದ ನಂತರ ಕುಚ್ಚಲಕ್ಕಿ ಹಾಕ್ತೀವಿ. ಕುಚ್ಚಲಕ್ಕಿ ಬೆಂದ ನಂತರ ಆಮೇಲೆ ರಾಗಿ ಹಿಟ್ಟು ಹಾಕಿ ಒಳಗಡೆ ಹಾಕಿ ಅಲ್ಲಾಡಿಸ್ತೀವಿ. ಉಪ್ಪು ಹಾಕಿ ಅಲ್ಲಾಡಿಸಿ ಉಂಡೆ ಮಾಡ್ತೀವಿ. ಅದು ಓಕೆ. ಮೇಲೆ ಸ್ವಲ್ಪ ಮೇಲೆ ಇಟ್ಕೊಂಡು ಸ್ವಲ್ಪ ತಣ್ಣಗೆ ಆದಮೇಲೆ ಉಂಡೆ ಮಾಡಿ ಆಮೇಲೆ ಆನೆ ಕಲ್ಕೊಡೋ. ಎಷ್ಟು ಕೆಜಿ ಬೇಕಾಗುತ್ತೆ ಎಲ್ಲ ಸೇರಿ ಒಂದು ದಿನಕ್ಕೆ? ಒಂದು ದಿನಕ್ಕೆ ಇದ್ರೆ ಒಂದು ಆನೆಗೆ 17.5 ಕೆಜಿ ರಾಗಿ ಹಿಟ್ಟು, 17.5 ಕೆಜಿ ಇದು ಏನು ಹುರುಳಿಕಾಳು, 10 ಕೆಜಿ ಕುಚ್ಚಲಕ್ಕಿ, ಓಕೆ, 2 ಕೆಜಿ ಜಾಸ್ತಿ ಹಾಕ್ಕೊಂಡು ಹೋಗ್ತದೆ. ಉಂಡೆಗಳು ಎಷ್ಟು ಕೆಜಿ ಇರುತ್ತೆ ಒಂದೊಂದು ಉಂಡೆ? ಅದು ಉಂಡೆಗಳು ಒಂದೊಂದು 2 ಕೆಜಿ 3 ಕೆಜಿ ಇರ್ತದೆ ಮೇಡಮ್. ಅದು ಉಂಡೆ ಇಟ್ಕೊಳ್ಳಿ ನೀವು, ನೋಡೋಣ ಯಾವ ರೀತಿ ಬಂದಿರುತ್ತೆ ಅಂತ. ಉಂಡೆ ಒಂದೇ ಇಲ್ಲಿ ರೆಡಿ ಮಾಡೋದು? ಉಂಡೆ ಅಲ್ಲಿ ಬೇಯಿಸಿ ಮಾಡ್ತೀವಿ ಮೇಡಮ್. ಬೇಯಿಸಿ ಅದು ಬೇಯಿಸಿ ಉಂಡೆ ಮಾಡ್ತೀವಿ ಇಲ್ಲಿ ಇಟ್ಕೊಂಡು. ಓಕೆ. ಕೊಡಿ, ಮುಟ್ಬೋದಾ? ಮುಟ್ಟೆ ವೆಯ್ಟ್ ಇದೆ ಸರ್ ನಿಜವಾಗ್ಲೂ ನೀವು ಹೇಳ್ದಂಗೆ? 1 ಕೆಜಿ 2 ಕೆಜಿ ಎಲ್ಲ ಬರ್ತದೆ ಮೇಡಮ್. 1.5 ಕೆಜಿ 2 ಕೆಜಿ ಇದೆ. 2 ಕೆಜಿ ಇರ್ತದೆ ನೋಡಿ ಸರ್. ಇದು ಅಷ್ಟೇ. ಮತ್ತು ಇವು ದಪ್ಪ ಇರೋವಲ್ಲ 1-2 ಕೆಜಿ ಬರ್ತವೆ ಹಿಂಗೆ. ಓಕೆ. ಇದು ಒಂದೇ ಸಲ ತಿಂದ್ಬಿಡುತ್ತೆ ಅನ್ಸುತ್ತಲ್ಲ? ಮುರ್ದು ಏನು ಕೊಡೋ ಅವಶ್ಯಕತೆ ಇದೆಯಾ? ಮರಿಗಳಿಗೆ ಮುರಿದು ಕೊಡ್ತೀವಿ. ದೊಡ್ಡ ಆನೆಗೆ ಒಂದೇ ಸರಿ ಕೊಡ್ತೀವಿ. ಎಷ್ಟು ಕೊಡ್ತೀರಾ ಇವಾಗ? 4 ಕೊಡ್ತೀವಿ ಒಂದೊಂದಕ್ಕೆ. ಸಾಕಾಗುತ್ತಾ ಇಷ್ಟೇ? ಇದ್ರ ಜೊತೆ ಹುಲ್ಲು ಆ ಥರ ಏನಾರು ಕೊಡ್ತೀರಾ? ಇಲ್ಲ, ಅದ್ರ ಮೇಲೆ ಭತ್ತದ ಹುಲ್ಲು ಇರ್ತದಲ್ಲ, ಭತ್ತ ಒಂದು 9 ಕೆಜಿ ಭತ್ತ, 9 ಕೆಜಿ ಭತ್ತದ ಹುಲ್ಲು, ಆಮೇಲೆ ಅರ್ಧ ಕೆಜಿ ಬೆಲ್ಲ, ಆಮೇಲೆ 2 ಕಾಯಿ ಎಲ್ಲ ಮಿಕ್ಸ್ ಮಾಡಿ ಸೇರಿಸಿ ಕೊಡ್ತೀವಿ ಜೊತೆ. ಓಕೆ. ಎಷ್ಟು ಗಂಟೆಯಿಂದ ಸ್ಟಾರ್ಟ್ ಮಾಡ್ಕೊಳ್ತೀರಾ ಬೆಳಗ್ಗೆ ಮುದ್ದೆ ಮಾಡಿ? ಬೆಳಗ್ಗೆ 8 ಗಂಟೆಯಿಂದ ಸ್ಟಾರ್ಟ್ ಮಾಡ್ತೀವಿ ಮೇಡಮ್. ನಾವು ಆನೆ ಹೋಗಿರ್ತೀವಲ್ಲ, ಆನೆಯಿಂದ ಬಂದಮೇಲೆ ಒಬ್ರು ಯಾರು ನಮ್ಮ ಬ್ಯಾಚಲ್ಲಿ ಯಾರೊಬ್ಬ ಫಸ್ಟ್ ಬಂದರೆ ಅವ್ರು ಬೇಕಿ ಹಾಕ್ತಾರೆ. ಓಕೆ. ಎಷ್ಟೊತ್ತು ಬೇಕಾಗುತ್ತೆ? 8 ಗಂಟೆಯಿಂದ? ಅದು ಒಂದು 2 ಗಂಟೆ ಟೈಮ್ ಬೇಕಾಗ್ತದೆ. 2 ಗಂಟೆ ಹೆಚ್ಚು ಕಮ್ಮಿ ಬೇಯಬೇಕಾದ್ರೆ 3 ಗಂಟೆ ಟೈಮ್ ಬೇಕಾಗ್ತದೆ. 11 ಗಂಟೆಗೆಲ್ಲ ರೆಡಿ ಆಗ್ಬಿಡ್ತದೆ ಅಷ್ಟೇ. 2 ಗಂಟೆ ಆಗೋದು. ಇವಾಗ ಕೊಡೋಣ ಆನೆಗೆ? ಕೊಡಿ ಮೇಡಮ್. ತಗೊಳ್ಳಿ. ಯಾವನೇ ಕೊಡ್ತೀರಾ ನೋಡಿ. ನಿಮ್ದೇ ಇವತ್ತು ಇನ್ಚಾರ್ಜು? ಹೌದು, ನಮ್ದು ಅವ್ರದ್ದು. ಓಕೆ. ಲೆಕ್ಕ ಹಾಕೊಂಡು ಕೊಡ್ಬೇಕು ಇವಾಗ? ನಾನೇ ಹೆಚ್ಕೊಳ್ತೀನಿ ನೋಡಿ ಸರ್. ಬಿಸಿ ಇದೆ ಇನ್ನು? ಬಿಸಿ ಇದ್ರೆ ಮೇಡಮ್ ಸ್ವಲ್ಪ ಇದಾಗಿತ್ತು. ಅಂದ್ರೆ ಜಾಸ್ತಿ ಸುಡ್ತಾ ಇರಬಾರ್ದು ಅಂತ ಹೇಳಿ ಇದು ಮಾಡ್ತೀವಿ, ಹಾರಿಸ್ತೀವಿ ಸ್ವಲ್ಪ. ಓಕೆ. ಇವಾಗ ಅವು ಕಾಯ್ತಾ ಇದಾವೆ ಅಲ್ವಾ? ಕಾಯ್ತಾ ಮೇಡಮ್ ಫುಡ್ಡಿಗೆ. ಕೊಡಿ ಹೋಗಿ ಹತ್ರ ಒಳಗೆ ಹೋಗಿ ಕೊಡಿ. ಓಕೆ. ಇನ್ನೊಂದು ಕೊಡ್ಲಾ? ಅದು ಓಪನ್ ಆಗುತ್ತಾ? ಅದು ತಿಂದಾದ್ಮೇಲೆ ಓಪನ್ ಇಲ್ಲ ಬನ್ನಿ ಇಲ್ಲಿ ಬಂದು ನಿಂತ್ಕೊಳ್ಳಿ. ಏನಿಲ್ಲ, ಪಕ್ಕ ಬಂದು ನಿಂತ್ಕೊಳ್ಳಿ. ಚೆನ್ನಾಗೇನಿಲ್ಲ. ಆನೆ ಫುಡ್ ತಿಂತಾ ಇದೆ, ಕೊಟ್ಟಿದ್ದೀವಿ. ಒಂದು ಮುದ್ದೆ ತಿಂದಿದೆ, ಇನ್ನೊಂದು ಈ ಮುದ್ದೆ ಹೆಂಗಿದೆ ಅಂತ ಹೇಳಿದರೆ ನಾವೇನಾರು ಅಂದಾಜು ತಿನ್ಬೇಕಂದ್ರೆ ಒಂದು 4 ಜನ ಶೇರ್ ಮಾಡ್ಕೊಬೇಕು. ಆದರೆ ಈ ಥರದ್ದು 4 ಪಟ್ಟು ಬೇಕು ಇದಕ್ಕೆ. ಓಪನ್ ಮಾಡು ಸೋಮ. ಅಲ್ಲ ಸೋಮ, ಓಪನ್ ಮಾಡು, ತಿನ್ನು ಆರಾಮಾಗಿ. ಬಿಸಿ ಎಲ್ಲ ಹಾರೋಗಿದೆ. ಅದು ತಿನ್ಬೇಕಿರಿ. ತಿಂದಾಗಿಲ್ಲ. ಅದು ತಿಂದಾದ್ಮೇಲೆ ಬಾಯಿ ಓಪನ್ ಮಾಡೋದು, ಅದುವರೆಗೂ ಓಪನ್ ಮಾಡಲ್ಲ. ನೋಡಿ ಇವಾಗ ತಿಂದಾದ್ಮೇಲೆ ಅದು ಬಾಯಿ ಓಪನ್ ಮಾಡುತ್ತೆ. ಇವಾಗ ನಾಲ್ಗೆಲ್ ತಗೊಳುತ್ತೆ ಈಸಿಯಾಗಿ. ಅಲ್ಲಿದೆಯಲ್ಲ ಅದೇ ಅಲ್ಲು. ಹೌದು, ಅದು ಹೊರಗಡೆ ಐತಲ್ಲ ಮೇಡಮ್. ತುಂಬಾ ಶಾರ್ಪ್ ಇದೆಯಲ್ಲ ಸರ್ ಅಲ್ಲು? ಇಲ್ಲಿ ಒಂದು ಆ ಕಡೆ ಬೀಳ್ತಾ ಇದೆ. ಇಲ್ಲ, ಬೀಳಲ್ಲ. ಗ್ರಿಪ್ಪಲ್ಲಿ ಹಿಡ್ಕೊಳುತ್ತಾ? ತಿಂದಾಯ್ತು, ಇದ್ದದ್ದು ಮುಗೀತು. ನೆಕ್ಸ್ಟ್ ಒಂದು ಮರಿ ಆನೆಗೆ ಕೊಡೋಣ. ಇವಾಗ ಮರಿ ಆನೆಗೆ ಕೊಡ್ತಾ ಇದ್ದೀರಾ? ಬನ್ನಿ. ಅಯ್ಯೋ, ಕಾಯ್ತಾ ಇದ್ದಾವೆ ಎಲ್ಲ. ಇದ್ರದ್ದು ಹಲ್ಲು ಕಾಣಿಸುತ್ತೆ ನೋಡಿ. ಅಯ್ಯೋ, ಏನ್ ಪುಂಡ ಮಾಡುತ್ತೆ ಅದು? ಹಾಗೇನ. ಈ ಕಡೆ ಬನ್ನಿ. ಕರ್ಕೊಂಡೋಗಿಪ್ಪ. ಏನದು ಮಾತೆ ಕೇಳಲ್ಲ. ಮತ್ತೆ ಈ ತರ ಇದಕ್ಕೇನಾದ್ರು ಎಡ್ಜಿಗೆ ಸಿಕ್ಕಿದ್ವಿ ನಾವು ಅಂದ್ರೆ ಅಷ್ಟೇ. ಏನು ಮಾಡೋದು, ತಿನ್ನೋದು ಅಷ್ಟೇ. ಇದು ಹೇಮಾವತಿ ಅಂತ ಹೇಳಿ. ಇದು ಕುಂತಿ ಮರಿನೇ ಅಲ್ಲ? ಕುಂತಿ ಅಂತ ಆನೆ ನೋಡಿದ್ವಲ್ಲ ಅಲ್ಲಿ, ಈಗ ಧ್ರುವ ಅಂತ ಮರಿ ಇದೆಯಲ್ಲ, ಅದ್ರ ಮರಿನೇ ಇದು. ಈ ಸಣ್ಣ ಕೊರೆ ಇದೆ,
ಬೆಳೀತಾ ಇದ್ದಾರೆ. ಇಲ್ಲ ಬೆಳೆಯೋದಲ್ಲ, ಹೆಣ್ಣಾನೆಗೆ ಇಷ್ಟೇ ಇರುತ್ತೆ. ಓ, ಹೆಣ್ಣಾನೆಗೂ ಕೋರೆ ಇರುತ್ತಾ? ಕೋರೆ ಇರುತ್ತೆ, ಅದು ಕಾಣಿಸಲ್ಲ, ಆ ಥರದ ಉದ್ದ ಬರಲ್ಲ. ಇರಪ್ಪ ಆಯ್ತು ಒಂದ್ ನಿಮಿಷ. ಅದೇನು ಮಾಡಲ್ಲ. ಇವಾಗ ಅವ್ರಿಗೆ ಮಾತ್ರ ತಂದ್ಕೊಟ್ರಲ್ಲ, ಸೊ ಇವ್ರಿಗೂ ಕೊಡ್ತಾರೆ ಅಂತ ಹೇಳಿ ಕಾಯ್ತಾ ಇದಾವಲ್ಲ ಪಾಪ, ಅದಕ್ಕೋಸ್ಕರ ಅಷ್ಟೇ. ಇನ್ನೊಂದು 10 ನಿಮಿಷ ಇದೆ ಹಾ, 12 ಗಂಟೆಗೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಇವಾಗ ಮರಿಯಾನೆ ಕೊಡ್ಬೇಕು, ಹಂಗೆ ಬಿಡಿಸಿ ಕೊಡ್ಬೇಕು ಅಂದ್ರೆ ಇನ್ನು ಚಿಕ್ಕ ಚಿಕ್ಕ ಈಗ ಒಂದೊಂದು ತಿನ್ನುತ್ತೆ, ಇಷ್ಟಿಷ್ಟೇ ಮಾಡಿ ಕೊಡ್ಬೇಕಾಗಿ. ಕೊಡಿ, ಅದು ತುಂಟಾಟ ಅದು ಬುದ್ಧಿ ತುಂಟಾಟನೇ ಅದು. ಬನ್ನಿ ಅಯ್ಯೋ ಬೇಡ ಸರ್, ತಗೊಳ್ಳಿ, ಅದು ಹಂಗೆ ಆಡ್ತಾ ಇದೆ. ಬನ್ನಿ ತಿನ್ನಕ್ಕೆ. ಒಂದು ನಿಮಿಷ. ಸೊ ಅಂದ್ರೆ ಈಗ ಚಿಕ್ಕ ಮರಿಗಳಿಗೆ ಅಷ್ಟು ಅದನ್ನು ತಿನ್ನಲ್ಲ, ಏನಂದ್ರೆ ಸುಮ್ಮನೆ ಹಾಕಿ ಒಂದ್ ಸ್ವಲ್ಪ ಇದನ್ನ ಮಾಡಿ ರುಚಿ ನೋಡಿ ಹಾಗೆ ಬಿಸಾಕಿ. ಕೇಳದಿಲ್ಲ ಮಕ್ಳು ಮಾತಾ ಅಂತೀವಲ್ಲ, ಹಂಗೇನೆ ಆನೆ ಮರಿ. ನೀವು ದೊಡ್ಡ ಆನೆಗಳಿಗೆ ಹೇಗಾದ್ರೂ ಏನೋ ಹೇಳ್ಬೋದು, ಮರಿಗಳಿಗೆ ಏನು ಹೇಳಕ್ಕಾಗಲ್ಲ, ನಾವು ಏನು ಮಾಡೋಕ್ಕಾಗಲ್ಲ ಅವನು. ಓಕೆ, ಹಾಗೇನೆ ಅದ್ರ ಲೋಕದಲ್ಲಿ ಇರುತ್ತೆ. ಸರ್, ಮರಿ ಆನೆಗಳಿಗೆ ಯಾವಾಗಲಿಂದ ಫುಡ್ ಕೊಡ್ಬೇಕಾಗುತ್ತೆ? ಈಗ 3 ತಿಂಗಳು ತನಕ ಅಂತೂ ಪೂರ್ತಿ ಹಾಲನ್ನೇ ಕುಡಿಯುತ್ತೆ ಅದು. 3-4 ತಿಂಗಳು ಆದಮೇಲೆ ಸ್ವಲ್ಪ ಈ ತೆಂಗಿನಕಾಯಿ ಅಂದರೆ ಅಗದು ತಿನ್ನೋಷ್ಟು ಗೊತ್ತಿಲ್ಲ, ಏನು ಮಾಡುತ್ತೆ ಅಂದರೆ ಜಸ್ಟ್ ಸುಮ್ಮನೆ ಹಾಗೆ ಚೀಪೋದು ಆ ಥರ ಮಾಡುತ್ತೆ, ಅದ್ರದ್ದು ರಸ ಇರೋದು ಈ ಥರ ಮಾಡ್ತಾ ಹೋಗುತ್ತೆ ಅಷ್ಟೇ. ಓಕೆ, ಆ ಥರ ಮಾಡಿ ಪೂರ್ತಿ ಅದು ತಿನ್ನೋ ಥರ ಆಗೋದು ಅಂತಂದರೆ ಒಂದೂವರೆ ವರ್ಷ ಆಗಬೇಕು. ಇವಾಗ ಸುಮ್ಮನೆ ಟೇಸ್ಟಿಗೆ ಈಗ ಸುಮ್ಮನೆ ಹಾಗೆ ಬಾಯಲ್ಲಿ ಹಾಕೊಳ್ಳುತ್ತೆ, ಚೀಪುತ್ತೆ, ಉಗಿಯುತ್ತೆ. ಇದು ಎಷ್ಟು ವರ್ಷದ ಮರಿ ಇದೆ ಇವಾಗ? ಇದು ಇವಾಗ 4 ತಿಂಗಳು ಮರಿ. ಓ, 4 ತಿಂಗಳು ಅಷ್ಟೇ. ಓಕೆ, ಆ ತಾಯಿ ಸುತ್ತಾನೇ ಓಡಾಡ್ತಾ ಇದೆ. 4-5 ತಿಂಗಳು ಆಯ್ತು ಅದು ಮರಿ. ಇದೇ ಕೇಶವ ಅಂತ ಹೇಳಿದ್ನಲ್ಲ ಆನೆ, ಬ್ಲೈಂಡ್, 2 ಕಣ್ಣು ಬ್ಲೈಂಡ್ ಅಂತ ಹೇಳಿ ಇದೇ ಆನೆ. ಅದು ಬ್ಲೈಂಡ್ ಆನೆನಾ ಇದು? ಓಕೆ, ಅದು ಅಲ್ಲಿ ಬರುತ್ತೆ, ಅಲ್ಲಿ ಬಂದ್ಮೇಲೆ ನೋಡಿ ಅದಕ್ಕೆ ಹೇಗೆ ಹೋಗ್ಬೇಕು, ಏನೇನು ಮಾಡೋದು ಅಂತ ಹೇಳ್ತೀವಿ. ಅದನ್ನು ಕಲೀಲಿ ಅಂತಾನೆ ಅದಕ್ಕೆ ಟ್ರೈನಿಂಗ್ ಕೊಡೋದು. ನೋಡಿ ಅದು ಅಲ್ಲಿ ಭತ್ತದ ಹತ್ರ ಒಣಗಕ್ಕೆ ಹಾಕಿದ್ದಾರೆ, ಇದು ಹೋಗಿ ಭತ್ತ ತಿನ್ನೋಕೆ ಸ್ಟಾರ್ಟ್ ಮಾಡ್ಬಿಡ್ತಾಗಲೇ. ಅದು ಇದಕ್ಕಿಂತ 1 ತಿಂಗಳು ಚಿಕ್ಕದು. ಅದು ಭಾನುಮತಿ ಅಂತ ಹೇಳಿ ಆನೆ. 8 ದಿನ. ಮಣ್ಣು ಇಕ್ಕೋತಾ ಇದೆ, ಅದು ಹಾಕೊಳ್ತಾ ಇರುತ್ತೆ ಹಾಗೇನೆ ಅದು. ಓಕೆ, ಈಗ ಅದು ಹಾಲು ಕುಡಿದು ಮಲಗಿದೆ, ಸ್ನಾನ ಮಾಡ್ತು ಬಂತು, ಹಾಲು ಕುಡಿತು ಮಲಗಿದೆ ಇವಾಗ. ಓಕೆ, ನೀರು ತಗೊಬನ್ನಿ. ನೀರು ಇದಕ್ಕೇನಾ? ಅದು ಹುಲ್ಲು ನೆನೆಸೋದಕ್ಕೆ. ಏನು ಸರ್ ಅದು ಯಾವ ಥರ ಪ್ರೊಸೆಸ್ ಸರ್, ಹೇಳಿ ಸರ್. ಈಗ ಹುಲ್ಲು ಇದೆಯಲ್ಲ ತುಂಬ ಡ್ರೈ ಇರುತ್ತೆ. ಡ್ರೈ ಇದ್ದಾಗ ಏನಾಗುತ್ತೆ, ನೀವು ಅದರೊಳಗಡೆ ಅಂದರೆ ಬರೀ ಹುಲ್ಲು ಸಪ್ರೇಟ್ ಕೊಡ್ತೀನಿ, ಭತ್ತ ಸಪ್ರೇಟ್ ಕೊಡ್ತೀನಿ, ಹಕ್ಕಿ ಸಪ್ರೇಟ್ ಕೊಡ್ತೀನಿ ಅಂದರೆ ತಿನ್ನಿಸ್ಲಿಕ್ಕಾಗಲ್ಲ. ಏನು ಮಾಡ್ತೀವಿ, ಆ ಹುಲ್ಲನ್ನ ಒಂದು ಬಟ್ಲು ಥರ ಮಾಡಿಕೊಂಡು ಅದರೊಳಗಡೆ ಭತ್ತ, ಅಕ್ಕಿ ಮತ್ತು ತೆಂಗಿನಕಾಯಿ ಇದನ್ನೆಲ್ಲ, ಬೆಲ್ಲ ಇದನ್ನೆಲ್ಲ ಹಾಕ್ಬಿಟ್ಟು ತಿನ್ನಿಸ್ತೀವಿ. ಓಕೆ, ಸೊ ಆ ಥರ ಹಂಗೆ ಮಾಡಲಿಕ್ಕೆ ಅದು ಈಸಿ ಆಗಲಿ ಅಂತೇಳಿ ಹುಲ್ಲು ನೆನೆಸ್ದಂಗೂ ಆಗುತ್ತೆ, ಸ್ವಲ್ಪ ನೀರಿನ ಅಂಶ ಇದಕ್ಕೂ ಸಿಗುತ್ತೆ. ಹಾಗಾಗಿ ಅದಕ್ಕೆ ನೀರು ಹಾಕ್ಕೊಂಡು ಬಟ್ಲು ಥರ ಮಾಡ್ಕೊಂಡು ತಿನ್ಸೋದು. ಅದು ಉಂಡೆ ಕೊಟ್ಟಾದ್ಮೇಲೆ, ಉಂಡೆ ಎಲ್ಲ ಕೊಟ್ಟು ತಿನ್ಸಾದ್ಮೇಲೆ ಅಲ್ಲಿ ತನಕ ಸ್ವಲ್ಪ ನೆನೆಸ್ತಾರೆ. ಹುಲ್ಲು ನೆನೆಸಾದ್ಮೇಲೆ ಆಮೇಲೆ ಅದನ್ನ ತಂದು ಹಚ್ತಾರೆ. ಯೂಶಲಿ ಇವಾಗ ಆನೆಗಳಿಗೆ ನೀರು ಕುಡಿಬೇಕು ಅಂತೇಳಿ ಮಾರ್ನಿಂಗ್ ಅಲ್ಲಿ ಅದಕ್ಕೆ ಎಷ್ಟು ಬೇಕು ಅಷ್ಟು ಕುಡ್ಕೊಡೋದು, ಆಮೇಲೆ ನೆಕ್ಸ್ಟ್ ಬೇಕು ಅಂದ್ರೆ ಹೇಗೆ? ಈಗ ವಾಪಸ್ ಹೋಗುವಾಗ, ಈಗ ವಾಪಸ್ ಕಾಡಿಗೆ ಬಿಡೋದಕ್ಕಿಂತ ಮುಂಚೆ ಒಂದ್ಸರಿ ಕರ್ಕೊಂಡು ಹೋಗಿ ನೀರು ಕುಡಿಸ್ತಾರೆ. ನೀರು ಕುಡಿಸಿ ತೊಗೊಂಡೋಗಿ ಕಾಡಲ್ಲಿ ಬಿಟ್ಬಿಟ್ಟು ಬರ್ತಾರೆ. ಕಾಡಲ್ಲಿ ಯಾವ ಥರ ಡಿಸ್ಟ್ರಿಬ್ಯೂಟ್ ಮಾಡ್ತಾರೆ ಅಂದರೆ, ಒಂದೇ ಕಡೆ ಎಲ್ಲ ಆನೆ ಇರಲ್ಲ, ಬೇರೆ ಬೇರೆ ಕಡೆ ಆನೆಗಳಿರುತ್ತೆ. ಸೊ ಎಲ್ಲಿ ಹತ್ರಕ್ಕೆ ಒಂದೊಂದು ಕೆರೆಗಳು, ಅಲ್ಲಲ್ಲೇ ಒಂದೊಂದು ಕೆರೆಗಳಿರೋವಂಥ ಕಡೆ ನೋಡಿ ಬಿಟ್ಬಿಟ್ಟು ಬರ್ತಾರೆ. ಇದು ಕಾಡಲ್ಲಿ ಬಿಟ್ಟ ಮೇಲೆ ಮೇಯ್ಕೊಂಡು ಹೋಗಿ ಒಂದು ಸಂಜೆ ಒಂದು 4:30-5 ಗಂಟೆ ಅಷ್ಟರಲ್ಲಿ ಹೋಗಿ ನೀರಿರೋ ಕಡೆ ಹೋಗಿ ನೀರು ಕುಡಿದು ಮತ್ತೆ ಅಲ್ಲಿಂದ ಮುಂದೆ ಹೋಗುತ್ತೆ. ಸೊ ಇವ್ರು ಸಂಜೆ ಇಲ್ಲಿಂದ 1 ಗಂಟೆಗೆ 1:30 ಆಗುತ್ತೆ ಕಾಡಿಗೆ ಬಿಟ್ಬಿಟ್ಟು ಬರೋದು. ಕಾಡಿಗೆ ಬಿಟ್ಟು ಬಂದಾದ್ಮೇಲೆ ಅವರು ಊಟ ಮಾಡಿ ಒಂದು ರೌಂಡು ಮತ್ತೆ ವಾಪಸ್ ಕಾಡಿಗೆ ಹೋಗ್ತಾರೆ. ಹೋಗಿ ಎಲ್ಲಿ ಬಿಟ್ಟು ಬಂದಿರ್ತಾರೆ ಆನೆನ, ಅಲ್ಲಿಂದ ಮತ್ತೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ ಆ ಚೈನ್ ಹೇಳ್ಕೊಂಡು ಹೋಗಿರೋದು ಮಾರ್ಕ್ ಬಿದ್ದಿರುತ್ತಲ್ಲ, ಆ ಮಾರ್ಕ್ ನೋಡ್ಕೋತಾ ಹೋಗ್ತಾರೆ ಎಲ್ಲಿ ತನಕ ಹೋಗಿದೆ ಅಂತ ಹೇಳಿ. ಸೊ ಈಗ ಸಂಜೆ ಹೋಗಿ ನೋಡ್ಕೊಂಡು ಬರೋ ಅಷ್ಟರಲ್ಲಿ ಒಂದು 6-6:30 ಆಗುತ್ತೆ. ಅಲ್ಲಿ ತನಕ ನೋಡಿ ಬಂದಿರ್ತಾರೆ ಎಲ್ಲಿ ಹೋಗಿದೆ ಅಂತ ಹೇಳಿ. ಹೋದಾಗ ಅಲ್ಲಿ ಎಲ್ಲಾದರೂ ಹತ್ತಿರದಲ್ಲಿ ಕೆರೆ ಇತ್ತು ಅಂದರೆ ಅಲ್ಲಿ ಕರ್ಕೊಂಡೋಗಿ ನೀರು ಕುಡಿಸಿ ಮತ್ತೆ ಅಲ್ಲೇ ಬಿಟ್ಬಿಟ್ಟು ಬರ್ತಾರೆ. ಸೊ ಅದಾದಮೇಲೆ ನೆಕ್ಸ್ಟ್ ದಿನ ಹೋಗೋದು ಸಂಜೆ, ಹಿಂದಿನ ದಿನ ಸಂಜೆ ಎಲ್ಲಿ ಬಿಟ್ಟು ಬಂದಿರ್ತಾರೆ ಅಲ್ಲಿಂದ ಮತ್ತೆ ಮುಂದಕ್ಕೆ ಟ್ರ್ಯಾಕ್ ಮಾಡ್ತಾ ಹೋಗಬೇಕು. ಓಕೆ, ಹಾಗಾಗಿ ಅಂದ್ರೆ ಯೂಶಲಿ ಎಷ್ಟು ಲೀಟರ್ ನೀರು ಕುಡಿಯುತ್ತೆ ಆನೆ ಒಂದಿನಕ್ಕೆ ಅವರೇಜ್ ತಗೊಂಡ್ರೆ? ಆನ್ ಆನ್ ಆವ್ರೇಜ್ ಸೈಂಟಿಫಿಕಲ್ ರೆಕಾರ್ಡ್ಸ್ ಇರೋದ್ರ ಪ್ರಕಾರ ಒಂದು ಸರಿಗೆ 60-70 ಲೀಟರ್ ನೀರು ಬೇಕು ಅದಕ್ಕೆ ಒಂದು ಸರಿಗೆ. ಪರ್ ಡೇ ಒಂದು 300 to 400 ಲೀಟರ್ಸ್
ಮಿನಿಮಮ್ ಓಕೆ ಹಂಗಾರೆ ಬೇಸಿಗೆ ಸಮ್ಮರಲ್ಲಿ ಜಾಸ್ತಿ ಕುಡಿಯುತ್ತೆ ಅನ್ಸುತ್ತೆ. ಹಾಗಾದ್ರೆ ಇದಕ್ಕೆ ನದಿ ಇರೋ ಪ್ಲೇಸೇ ಬೇಕು. ಹೌದು, ಅದಕ್ಕೆ ಈಗ ನಿಮಗೆ ಎಲ್ಲೇ ಎಲಿಫೆಂಟ್ ಕ್ಯಾಂಪ್ಗಳು ಎಲ್ಲೇ ನೋಡಿದ್ರು ನಿಮಗೆ ಎಲಿಫೆಂಟ್ ಕ್ಯಾಂಪ್ ಮಾಡಬೇಕಂದ್ರೆ ಮೇಯ್ನ್ ನಿಮಗೆ ಫುಡ್ ಇಲ್ಲ ಅಂದ್ರೂ ಫುಡ್ನ ಹೊರಗಡೆಯಿಂದ ತಂದು ಪ್ರೊವೈಡ್ ಮಾಡ್ಬೋದು. ನೀರು ಪ್ರೊವೈಡ್ ಮಾಡ್ಲಿಕ್ಕೆ ಆಗಲ್ಲ ಅದಕ್ಕೆ. ಹಾಗಾಗಿ ಮೇಯ್ನ್ ವಾಟರ್ ಸೋರ್ಸ್ ಇರುವಂಥ ಜಾಗ ಬೇಕು. ಓಕೆ